ಎಲ್ಲರಿಗೂ ನಮಸ್ಕಾರ. ನಾನು ಸುಳ್ಯ ತಾಲೂಕಿನ ಮುಪ್ಪೇರಿಯ ಗ್ರಾಮದ ನಿವಾಸಿ. ನೋಡಿ, ಇದು ನಮ್ಮ ಮಾರ್ಗದ ವ್ಯವಸ್ಥೆ. ಸುಮಾರು ಸಮಯದಿಂದ ನಾವು ಹಲವು ಪಕ್ಷದ ರಾಜಕಾರಣಿಗಳ ಹತ್ರ ಹೇಳ್ತಾ ಇದ್ದೇವೆ. ಆದರೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನು ನಮ್ಮ ಈ ಗ್ರಾಮದ ಈ ಕಾಯಾರ ಎಂಬಲ್ಲಿಗೆ ನೀಡ್ತಾ ಇಲ್ಲ. ಎಷ್ಟು ಹೇಳಿದರೂ ಕೂಡ ಅದಕ್ಕೆ ಅವರದೇ ಆದ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇದೀಗ ಮೊನ್ನೆ ತಾನೇ ಚುನಾವಣೆ ನಡೆಯಿತು. ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ನಾವು ಎಲ್ಲ ರಾಜಕಾರಣಿಗಳು ಓಟನ್ನು ಕೇಳುವಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಮಾಹಿತಿಯನ್ನು ನೀಡಿದ್ದೇವೆ. ಬರವಣಿಗೆಯ ಮುಖಾಂತರ ನಾವು ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದೇವೆ. ಆದರೂ ಕೂಡ ಇದುವರೆಗೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿಲ್ಲ. ಸುಮಾರು 15 ಮನೆಗಳು ಈ ಒಂದು ಸಣ್ಣ ಗ್ರಾಮದಲ್ಲಿ ಈ ಕಾಯರ ಪರಿಸರದಲ್ಲಿದೆ. ಇವರಿಗೆ ಬೇರೆ ದಾರಿಯ ವ್ಯವಸ್ಥೆ ಇಲ್ಲ. ಇದೇ ದಾರಿಯಲ್ಲಿ ಇವರು ಹೋಗಬೇಕಾಗ್ತದೆ. ಮಳೆಗಾಲದಲ್ಲಂತೂ ಬಹಳ ಕಷ್ಟ. ಆದರೂ ಕೂಡ ಕಷ್ಟಪಟ್ಟು ಇಲ್ಲಿಯ ಜನರು ಹೋಗ್ತಾ ಇದ್ದಾರೆ. ನೋಡಿ, ಸುಮಾರು ಒಂದು 75 ಮೀಟರ್ ದೂರ ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕಾಗ್ತದೆ. ಮಳೆಗಾಲದಲ್ಲಿ ಸುಮಾರು ನೀರು ಈ ನಡೆದು ಹೋಗುವಂತಹ ಇದರಲ್ಲಿ ಬರ್ತದೆ. ಆದರೂ ಕೂಡ ಈ ಜನರಿಗೆ ಬೇರೆ ವ್ಯವಸ್ಥೆ ಇರುವುದಿಲ್ಲ. ಇತ್ತೀಚೆಗೆ ಕಳೆದ ವರ್ಷ ಒಂದು ಇದೇ ಕಾಯಾರ ಕಾಂಚೋಡು ರಸ್ತೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಅಲ್ಲಿಯೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ. ಲಿಂಕ್ ರೋಡ್ ಕಾಯಾರ ಮತ್ತು ಕಾಂಚೋಡು ಆಗಿ ಬಾಳಿದಕ್ಕೆ ಸೇರ್ತದೆ. ಆದರೆ ಅಲ್ಲಿ ರಸ್ತೆ ಅಗಲೀಕರಣ ಇಲ್ಲದೆ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿಯೂ ಕೂಡ ಹಾಗೆ. ಇದು ಪಂಚಾಯಿತಿಗೆ ದಾರಿಯನ್ನು ನಾವು ಬಿಟ್ಟುಕೊಟ್ಟಿದ್ದೇವೆ. ವರ್ಗ ಜಾಗೆಯಲ್ಲಿ ಹೋಗ್ತಾ ಇದೆ. ಆದರೂ ಕೂಡ ಅದನ್ನು ಪಂಚಾಯಿತಿಗೆ ಅಂತೇಳಿ ಬಿಟ್ಟರೂ ಕೂಡ ಅದಕ್ಕೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ನೋಡಿ, ಈಗ ಇಲ್ಲಿ ಗೌರಿಹೊಳೆಯಲ್ಲಿ ನೀರಿದೆ. ಇಲ್ಲಿ ಮುಳುಗು ಸೇತುವೆ ಇದೆ. ಮುಳುಗು ಸೇತುವೆ ಮೇಲೆ ನೀರು ತುಂಬ ಬಂದಿದೆ. ಸುಮಾರು ಮೇ ಲಾಸ್ಟ್ ತನಕವೂ ಕೂಡ ಇದರಲ್ಲಿ ನೀರು ಇರ್ತದೆ. ಹೀಗೆ ನೀರು ಇರ್ತದೆ. ಆದರೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನೋಡಿ, ಈಗ ಅಲ್ಲಿ ಇನ್ನೀಗ ಬರುವಂತಹ ಸಂದರ್ಭದಲ್ಲಿ ಹೇಗೆ ನಾವು ಬರಬೇಕು ಅಂತ ಹೇಳುವಂಥದ್ದನ್ನು ತೋರಿಸ್ತೇವೆ.